ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ತಿರುಮಲದಲ್ಲಿ ನಡೆಯುತ್ತಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮೋತ್ಸವಕ್ಕೆ ಮುಳಬಾಲ್ ತಾಲೂಕಿನ ಎನ್ ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು, ರೈತಾಪಿ ವರ್ಗ ಸೇರಿ ಮಾತೃಶ್ರೀ ತರಿಕೊಂಡ ಶ್ರೀ ವೆಂಗಮಾಂಬ ಅನ್ನಪ್ರಸಾದಕ್ಕೆ ಟೊಮೊಟೊ ಸೇವೆ. ದೇಶದ ಯಾವುದೇ ರಾಜ್ಯದಲ್ಲಿ ದೇವಾಲಯಗಳಲ್ಲಿ ಏರ್ಪಡಿಸುವ ವಿಶೇಷ ಪೂಜಾ ದಿನಗಳಲ್ಲಿ ಅನ್ನ ದಾಸೋಹಕ್ಕೆ ಟೊಮೊಟೊ ಬೇಡಿಕೆ ಸಲ್ಲಿಸಿದರೆ ಎನ್ ಒಡ್ಡಲ್ಲಿ ಮಾರುಕಟ್ಟೆಯಿಂದ ಉಚಿತವಾಗಿ ಟೊಮೊಟೊ ನೀಡಲಾಗುವುದೆಂದು ಎಪಿಎಂಸಿ ಮಾಜಿ ನಿರ್ದೇಶಕ, ಮುಳಬಾಲ್ ಸೆಂಟ್ರಲ್ ರೋಟರಿ ಕ್ಲಬ್ ಅಧ್ಯಕ್ಷ, ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾರುಕಟ್ಟೆಯ ಮಾಲೀಕರು, ಸಮಾಜ ಸೇವಕರು, ರೈತ ನಾಯಕರು ನಗವಾರ ಸತ್ಯಣ್ಣ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ತಾಲೂಕಿನ ಎನ್ ಒಡ್ಡಲ್ಲಿ ಎಪಿಎಂಸಿ ಉಪಮಾರುಕಟ್ಟೆಯಲ್ಲಿ ಟೊಮೊಟೊ ಮಂಡಿ ಮಾಲೀಕರು ಹಾಗೂ ರೈತಾಪಿ ವರ್ಗದಿಂದ ತಿರುಮಲದಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವದಲ್ಲಿ ಬರುವ ವಿಶೇಷ ಗರುಡೋತ್ಸವ ಸೇವೆಗೆ ಸುಮಾರು 5 ಲಕ್ಷ ಭಕ್ತಾದಿಗಳು ಬರುವ ನಿರೀಕ್ಷೆ ಇದ್ದು, ಉಚಿತ ಅನ್ನ ದಾಸೋಹಕ್ಕೆ ಟೊಮೊಟೊ ಕಳುಹಿಸಿ ಕಲಿಯುಗ ಶ್ರೀ ವೆಂಕಟೇಶ್ವರ ಕೃಪೆಗೆ ಪಾತ್ರರಾದರು. ಈ ವಿಷಯದ ಬಗ್ಗೆ ಮಾತನಾಡಿದ ನಗವಾರ ಸತ್ಯಣ್ಣ, ಸುಮಾರು 15 ವರ್ಷಗಳಿಂದ ಅನ್ನ ದಾಸೋಹ ಸೇವೆಗೆ ಟೊಮೊಟೊ ಮತ್ತು ತರಕಾರಿಯನ್ನು ನೀಡಲಾಗುತ್ತಿದೆ. ಅದೇ ರೀತಿ ಶ್ರೀ ಕಾಣಿಪಾಕಂ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಇತರೆ ದೇವಾಲಯಗಳಿಗೆ ಟೊಮೊಟೊ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಟೊಮೊಟೊ ಬೆಲೆ ಎಷ್ಟೇ ಗಗನಕ್ಕೆ ಏರಿದರೂ ಸಹ ಅದು ಗಣನೆಗೆ ತೆಗೆದುಕೊಳ್ಳದೆ ಉದಾರ ಮನೋಭಾವದಿಂದ ನೀಡಲಾಗುತ್ತಿದೆ. ತಿರುಮಲದಲ್ಲಿ ನಡೆಯುವ ಬ್ರಹ್ಮೋತ್ಸವಕ್ಕೆ 5 ಲಕ್ಷ ಭಕ್ತರು ಆಗಮಿಸಲಿದ್ದು, ಅವರಿಗೆಲ್ಲರಿಗೂ ಅನ್ನದಾನ ಸೇವೆಗೆ ಟೊಮೊಟೊ ಸಹಕಾರಿಯಾಗಲಿದೆ. ಪ್ರತಿ ವರ್ಷವೂ ಗುಣಮಟ್ಟದ ಟೊಮೊಟೊ ನೀಡಲಾಗುತ್ತಿದ್ದು, ಇದಕ್ಕೆ ಟಿಟಿಡಿ ಬೋರ್ಡ್ ನಮ್ಮ ಒಡ್ಡಲ್ಲಿ ಮಾರುಕಟ್ಟೆಗೆ ಅಭಿನಂದನೆ ಸಲ್ಲಿಸುತ್ತಿದೆ. ತಾಲೂಕಿನಲ್ಲಿ ಒಳ್ಳೆಯ ಮಳೆ ಬಿದ್ದು ಉತ್ತಮ ಬೆಳೆಯಾಗಲು ಶ್ರೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ನೀಡಲಿ ಎಂದು ಪ್ರಾರ್ಥಿಸಿದರು. ಟಿಟಿಡಿ ಸೇವಾಕರ್ತ ರವೀಂದರ್ ರೆಡ್ಡಿ ಮಾತನಾಡಿ, ಆಂಧ್ರ ಪ್ರದೇಶ, ತಮಿಳುನಾಡು ಮಾರುಕಟ್ಟೆಯಿಂದ ಟೊಮೊಟೊ ಬೆಲೆ ಏರಿಕೆಯಾಗಿ ಒಂದು ಟೊಮೊಟೊ ಬ್ರಹ್ಮೋತ್ಸವಕ್ಕೆ ಬರಲಿಲ್ಲ. ಕರ್ನಾಟಕದ ಎನ್ ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯಿಂದ ತಿರುಮಲ ಬ್ರಹ್ಮೋತ್ಸವಕ್ಕೆ ರೈತಾಪಿ ವರ್ಗ, ಮಂಡಿ ಮಾಲೀಕರು ಸೇರಿದಂತೆ ಶ್ರೀವಾರಿ ಬ್ರಹ್ಮೋತ್ಸವ ಅಂಗವಾಗಿ ನಡೆಯುವ ಗರುಡೋತ್ಸವಕ್ಕೆ ಟೊಮೊಟೊ ಸೇವೆ ಸಲ್ಲಿಸುತ್ತಿರುವುದು ನಿಜವಾಗಿಯೂ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸೇವೆ ಮಾಡಿದಂಗೆ. ಈ ಭಾಗದ ಎಲ್ಲ ರೈತಾಪಿ ವರ್ಗ ಸುಭಿಕ್ಷೆಯಿಂದ ಆರೋಗ್ಯವಾಗಿ ಉತ್ತಮ ಮಳೆ ಬೆಳೆಯಾಗಿ ಇರಲಿ, ಶ್ರೀ ವೆಂಕಟೇಶ್ವರ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು.
ಈ ಕಾರ್ಯಕ್ರಮದಲ್ಲಿ ಎನ್ ಒಡ್ಡಲ್ಲಿ ಮಂಡಿ ಮಾಲೀಕ ಸಂಘದ ಅಧ್ಯಕ್ಷ ಟಿ ವೆಂಕಟರಮಣಪ್ಪ, ಕಾರ್ಯದರ್ಶಿ ಕೆ ಪ್ರಭಾಕರ್, ಮಾಲೀಕರಾದ PR ರಾಜಣ್ಣ, SLV ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಓಂ ನಮೋ ವೆಂಕಟೇಶಾಯ. ಗೋವಿಂದ 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 ಓಡ್ಕೊಂಡ್ಬೇಡ ಗೋವಿಂದ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಎನ್ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ತಿರುಮತಿ ದೇವಸ್ಥಾನ ಸೇವೆಗೆ, ಗರುಡ ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗರುಡ ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು. ಅದೇ ರೀತಿ ಇವತ್ತು ವರ್ಷನೂ ಇಲ್ಲಿಂದ ಟೊಮಾಟೊ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು 5 ಟನ್ ಟೊಮಾಟೊನ ಕಳಿಸ್ತಾ ಇದ್ದೀವಿ. ಅದೇ ರೀತಿ ತರಕಾರಿಯನ್ನು ಕೂಡ 20 ಟನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕು, ನಮ್ಮ ಇದರಲ್ಲಿಂದ. ಅದೇ ರೀತಿಯಲ್ಲಿ ಸುಮಾರು 5 ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮಾಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಪ್ರತಿ ವರ್ಷವೂ ಇಲ್ಲಿಂದ ಟೊಮಾಟೊ ಕಳಿಸ್ತಾ ಇದ್ದೀವಿ. ಅದು ಎಷ್ಟೇ ರೇಟ್ ಇದ್ರೂ, ಅದು ಯಾವುದೇ ಇವತ್ತು 1200 ರೂಪಾಯಿ ರೇಟ್ ಇದೆ, ಆದ್ರೂ ಇವತ್ತು ಲೋಡು ಮಾಡಿದ್ದೀವಿ. ಟೊಮಾಟೊ ಮಿಕ್ಕಿದೆ, ಅವರು ಕಳಿಸಿರೋ ಬಾಸ್ಗನ ಮಿಕ್ಕಿದೆ, ಅಷ್ಟು ಟೊಮಾಟೊ ಕಳಿಸ್ತಾ ಇದ್ದೀವಿ. ಪ್ರತಿ ವರ್ಷ ಅಲ್ಲದಿರ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ, ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ. ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿನಿಯೋಗ ಮಾಡಬೇಕು, ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಳಿಸೋದು. ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಮ್ನೇರು ಅವ್ರ ಮುಖಾಂತರದಲ್ಲಿ ನಾವು 15 ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು, ಕಂಟಿನ್ಯೂ ಆಗಿ ವರ್ಷನೂ ಕಳಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು, ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು, ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷನೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳಾದ್ರೂ ಇಲ್ಲಿಂದ ಕಳಿಸ್ತದ್ದು. ಅದೇ ರೀತಿ ಕಾಣಿಪಾಕಂ ಕೂಡ ಮೊನ್ನೆ ಬ್ರಹ್ಮೋತ್ಸವಕ್ಕೆ ತರಕಾರಿ 1 ಲೋಡ್ ಕಳಿಸಿದ್ದೀವಿ, ಮತ್ತು ಧರ್ಮಸ್ಥಳಕ್ಕೆ ಕಳಿಸಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಳಿಸೋಕ್ಕೆ ರೆಡಿ ಆಗಿದ್ದೀವಿ. ಯಾಕಂದರೆ ಎಲ್ಲ ಕಡೆಯೂ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳನ್ನ ನಾವು ಯೋಗ ಮಾಡಿಸೋದು ನಮಗೊಂದು ಪ್ರಾಪ್ತಿ ಅಂತ, ನಮ್ಗೆ ಆ ದೇವರ ಆಶೀರ್ವಾದ ಇರೋಂತೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆಯೂ ಕಳಿಸ್ತಾ ಇದ್ದೀವಿ. ಅದೇ ರೀತಿ ನಾನು ಇವತ್ತು 8 ದಿವಸಕ್ಕೆ ಮುಂಚೆ ನಾನು ತಿರುಮಲಕ್ಕೆ ಹೋಗಿದ್ದೆ. ಒಳ್ಳೆ ಒಂದು ನೀಟ್ನೆಸ್ ಇದೆ, ಕುಡಿಯೋ ನೀರಾಗಲಿ ಯಾವುದೋ ಭಕ್ತಾದಿಗಳು ಒಳ್ಳೆಯ ಒಂದು ನೀಟಾಗಿದೆ, ಒಂದು ಸಿಸ್ಟಮಲ್ಲಿ ನಡೀತಾ ಇದೆ. ಒಂದು ನಮ್ಮ ಆಂಧ್ರ CM ಆದ ಚಂದ್ರಬಾಬು ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊತಾರೆ, ಎಲ್ರಿಗೂ ದೇವರ ಆಶೀರ್ವಾದ ಇರಬೇಕು. ನಿಮ್ಗೊಂದು ಮನವಿ ಏನು ಮಾಡ್ತೀವಿ ಅಂದರೆ, ಲಡ್ಡುನ ಕೊಡೋದನ್ನು ಮಿನಿಮಮ್ ಆಗಿ ಕೊಡಬೇಕು. ಯಾಕಂದರೆ ಯಾರನ್ನ ಕೇಳಿದ್ರೆ 100, 200, 500 ಕೊಟ್ಟರೆ ಅದು ಬಿಸ್ನೆಸ್ ಆಗೋಗುತ್ತೆ. ಭಕ್ತಾದಿಗಳಿಗೆ ಎಷ್ಟು ಕೊಡಬೇಕಾ, 2, 3, 4, 5 ಅಷ್ಟು ಕೊಡೋಷ್ಟು ಒಂದು ಇದು ಮಾಡಬೇಕು. ಯಾಕಂದರೆ 500 ಲಡ್ಡು ಕೊಟ್ಟರೆ ಒಂದು ಪ್ರಸಾದ ಅಂತಲ್ಲ, ಸ್ಪೂನಲ್ಲಾಗಿದ್ರೆ ತೀರ್ಥ ಅಂತ, ಚೊಂಬಲ್ಲಾಗಿದ್ರೆ ಒಂದು ಪಾನಕ ಅಂತಾರೆ. ಅದಕ್ಕೋಸ್ಕರ ನಮ್ಮ CM ಆದ చంద్రబాబు నాయుడు ಒಂದು ಮನವಿ ಮಾಡ್ತೀನಿ, ఈ ತರ ಒಂದು ಇದು ಮಾಡಿದ್ರೆ ಒಳ್ಳೆ ಕೆಲಸ. 2 రోజుల నుంచి తిరుమల తిరుపతి దేవస్థానంలో శ్రీవారి బ్రహ్మోత్సవాలు చాలా వైభవంగా జరుగుతున్నది. రోజుకి 4 నుంచి 5 లక్షల మంది భక్తులు కూడా అన్నప్రసాదానికి వస్తున్నారు. ఈ మధ్య టమాటాల రేట్ జాస్తి అయిపోయింది. వెజిటేబుల్ అయితే ఇచ్చేవాళ్ళు చాలామంది అయిపోయారు, టమాటాలు లేవు. 3 రోజులప్పుడే జేఓ గారి నుంచి ఫోను,
టమాటాలు లేవు, సాంబార్ అన్నం చేస్తారు. ఇప్పుడు మామూలుగా ఈ బ్రహ్మోత్సవాల్లో సాంబార్ అన్నంలో టమాటా ఉండాలి. మామూలుగా ఈ వెజిటేబుల్ తక్కువైనా టమాటాలు ఉండాలా. ఈ రేట్లకి దాదాపు 22 మార్కెట్లు ఉన్నాయి మనకి అన్ని రాష్ట్రాల్లో కలిపి. ఒక్క టమాటా రాలేదు, ఒకే ఒక టమాటా రాలేదు మన కొండకి. నిన్న కదా మొన్న కదా అన్న కదా మాట్లాడితే మన వాళ్ళు పెద్దవాళ్ళందరితో మాట్లాడతా అన్న ఇంకా మీకు చెప్పాల్సింది ఒక మాట, మీరు రెండో మాట కదా మీరేం చెప్పరు, అది ఎంతనా రేట్ అయిపోయి మీరు మాకు ఇస్తారు అని చెప్పేసి చెప్పిన వెంటనే ఇల్లు స్పందించడము, వెంటనే ఈరోజు లోడ్ రావడము. రేపులో ఎల్లుండి వచ్చి దాదాపు 8 లక్షల మంది వస్తున్నారు గరుడు సేవకి. ఆ గరుడు సేవకు అంతా పూర్తి స్థాయిలో టమాటాని ఉపయోగిస్తాము. మీరు ఇక్కడ రాకపోయినా అక్కడికి రాకపోయినా మీరు ఇచ్చేటువంటి టమాటా లక్షలాది మంది తింటారు కాబట్టి అదే సార్లు మీకు. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.